ಚಾಮರಾಜನಗರದ ಮಂಗಲ ಹೊಸೂರು ಗ್ರಾಮದಲ್ಲಿ ಸ್ವಚ್ಛತೆ ಮೂಲ ಸೌಲಭ್ಯ ಮರೀಚಿಕೆಯಾಗಿದ್ದು ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚರಂಡಿಗಳ ಮೇಲೆ ಗಿಡಗಂಟಿ ಬೆಳೆದು ಹೂಗಳು ತುಂಬಿಕೊಂಡು ಚರಂಡಿಗಳೇ ಮಾಯವಾಗಿದೆ. ಕೆಲವೆಡೆ ಚರಂಡಿಗಳಲ್ಲಿ ಮುಡುಗಟ್ಟಿ ನಿಂತ ಕೊಳಚೆ ನೀರು ಮತ್ತು ಗ್ರಾಮದ ಹೊರವಲಯದಲ್ಲಿ ಗಾನಕಟ್ಟೆ ಕೆರೆಯಲ್ಲಿ ಪಾಚಿಕಟ್ಟಿ ನೀರು ಮಲಿನವಾಗಿದೆ. ಇತ್ತ ಸೊಳ್ಳೆಗಳು ವಾಸಸ್ಥಾನವಾಗಿದೆ. ಕೆರೆ ಸುತ್ತ ಜಾಲಿ ಗಿಡಗಳು, ಪ್ರಾರ್ಥನಿಯಂ ಗಿಡಗಳು ಬೆಳೆದು ವಿಷಜಂತುಗಳು ವಾಸವಾಗಿದೆ. ಸೊಳ್ಳೆ ಕಾಟದಿಂದ ಜನರು ಬೇಸತ್ತು ಹೋಗಿದ್ದಾರೆ. ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲವೆಡೆ ಬೀದಿ ದೀಪಗಳಿಲ್ಲ. ಹಾಕುವಂತೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮದಿಂದ ಕೆರೆಗೆ ಹೋಗುವ ಹೆದ್ದಾರಿ ಸೇರಿದಂತೆ ಇತರ ಕಡೆ ಕತ್ತಲು ಆವರಿಸಿದ. ಮಂಗಲದಿಂದ ಗ್ರಾಮಕ್ಕೆ ಹೋಗುವ ರಸ್ತೆಯು ಗಂಡಿ ಬಿದ್ದಿದೆ. ಅಲ್ಲದೆ ಎರಡೂ ರಸ್ತೆ ಬದಿಯಲ್ಲೂ ಚಾಲಿ ಗಿಡಗಳು ಬೆಳೆದು ನಿಂತು ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಕೂಡಲೇ ಗ್ರಾಮದ ಸಮಸ್ಯೆಗಳನ್ನು ಸರಿಪಡಿಸಬೇಕು. ಇಲ್ಲದಿದ್ದಲ್ಲಿ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಗ್ರಾಮಸ್ಥರಾದ ಎಚ್ಎಂ ಶಿವಣ್ಣ, ಪುಷ್ಪ ಕುಮಾರಸ್ವಾಮಿ, ಹರ್ಷಕುಮಾರ್, ಬಸವರಾಜು ಇತರರು ಎಚ್ಚರಿಕೆಯನ್ನ ನೀಡಿದ್ದಾರೆ. ವರದಿ ಹೊಮ್ಮ ನಂಜುಂಡ ನಾಯ್ಕ, ಚಾಮರಾಜನಗರ. ಮನೆ ಒಳಗ ಬಂದಿದ್ದದು ಆಗ ಬೇರೆ ದಂಡಲ್ಲದ ಮಕ್ಕಳೆಲ್ಲ ಜಾರಿ ಜಾರಿ ಈಗ ಏನಾಗಬೇಕು ನಿಮಗೆ? ಡ್ರೈನ್ ಮಾಡಬೇಕು, ಡ್ರೈನ್ ಮಾಡ್ಕೊಡ್ಬೇಕು. ಚರಂಡಿ ಆಗ್ಬೇಕು ಸರ್. ಅವ್ರಿಗೆ ಚರಂಡಿ ನೋಡಿ ತುಂಬಾ ಹಾಳಾಗಿದೆ. ಇಲ್ಲೆಲ್ಲ ತಿರುಗಾಡಕ್ ಜನಗಳಿಗೆಲ್ಲ ವಯಸ್ಸಾದವರೆಲ್ಲ ತಿರುಗಾಡ್ತಾರ. ಪುಷ್ಪ ಅವುಗಳ ಕಾಟ ಮನೆ ಒಳಗೆ ಚರಂಡಿ ಪಿಡಿಒರವರು ಕುಂದುಕೊರತೆಗಳನ್ನು ಅನಾನುಕೂಲ ಇದ್ದು ನಮ್ಮ ಗ್ರಾಮ ಪಂಚಾಯತಿ ಮಂಗಲದ ಹೊಸೂರಿನಲ್ಲಿ ದಯವಿಟ್ಟು ಮಾಡಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಡ್ರೈನು ಮತ್ತೆ ಲೈಟಿಂಗ್ಸ್, ಪೋಲು, ಲೈಟ್ ಕಂಬ ಏನಾಗಿದೆ? ಲೈಟ್ ಕಂಬ ಏನಾಗಿದೆ? ಅದು ಹೋಗಿದೆ ಸರ್. ಅದರಿಂದ ಡ್ಯಾಮೇಜ್ ಆಗಿದೆ. ಚರಂಡಿ ಏನಾಗಬೇಕು ಈಗ? ಚರಂಡಿ ಏನಾಗಬೇಕು? ಡ್ರೈನು ಎಲ್ಲ ಬೆಳಕಂಬಿಟ್ಟಿದೆ ಸರ್. ಎಲ್ಲ ತುಂಬ್ಕಂದ ಸ್ಲಿಮ್ಮು ಎಲ್ಲ ಕೊಳಚೆ ಸರ್. ಏನಾಗಬೇಕದ? ಎಲ್ಲ ಕ್ಲೀನ್ ಮಾಡ್ಬೇಕು ಸರ್. ಸ್ವಚ್ಛತೆ 6 ತಿಂಗಳು ಆಗಿದೆ ಸರ್. ನಿಮ್ಮ ಹೆಸರು? ನಿಮ್ಮ ಹೆಸರೇನು? ನಿಮ್ಮ ಹೆಸರು? ಕುಮಾರಸ್ವಾಮಿ ಸರ್. ನಿಮ್ಮ ಹೆಸರಮ್ಮ? ಯಜಮಾನರು ಕುಮಾರಸ್ವಾಮಿ. ಎಲ್ಲರೂ ನಮಸ್ಕಾರ. ನಮ್ಮ ಮಂಗಲ ಗ್ರಾಮ ಪಂಚಾಯತಿ ಸೇರಿರುವ ಈ ಹೊಸೂರು, ಮಂಗಲ ಹೊಸೂರಿನಲ್ಲಿ ಈ ಒಂದು ಕೆರೆಗಳು ತುಂಬ ಹಾಳಾಗಿದೆ. ಅದನ್ನು ನಾನು ಪಂಚಾಯತಿಗೆ ಸುಮಾರು ಸಾರಿ ನಾನು ಮನವಿ ಕೊಟ್ಟಿರೋ ಸಹ PDO ಯಾವುದೇ ಥರ ಗಮನ ತಗೊಳ್ತಿಲ್ಲ. ಆಮೇಲೆ ಇವರು CO ಅವ್ರಿಗೂ ಸಹ ನಾನು ಮನವಿ ಕೊಟ್ಟಿದ್ದೀನಿ. ಅದಕ್ಕೂ ಅವರು ಇಂದು ಮಾಡಿಸ್ತೀನಿ, ನಾಳೆ ಮಾಡಿಸ್ತೀನಿ, ಇನ್ನು ಮುಂದುವರ್ಸೋಕೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಸಹ ನೀವು ಮುಂದುವರ್ಸೋಕ್ಕೆ ಮಾಡಿಸಿ ಅಟ್ಲೀಸ್ಟ್ ನಮಗೆ ಈ ಗಿಡಗಳನ್ನೇನೋ ಪಾಪ ಹೆಂಗಸ್ಗಳೆಲ್ಲ ರಾತ್ರಿ ಅಥವಾ ಇಷ್ಟೊತ್ತಿನ ಕೆಲಸ ಮುಗಿಸ್ಕೊಂಡು ಹೋಗಬೇಕು, ತಿರುಗಾಡಬೇಕು, ಅಥವಾ ಇಲ್ಲಿ ಪ್ರಾಣಿಗಳು, ಹಾವು, ಚೇಳು ಇದೆಲ್ಲ ಬರ್ತಾಯಿದೆ. ಅದನ್ನಾರು ಕಟ್ ಮಾಡಿಸ್ಕೊಡಿ ಅಂತ ಹೇಳಿದಾಗ ಆಮೇಲೆ ಮಾಡ್ಸೋಣ, ಅದು NGO ಹೋಗೋ ಹೇಳಿದ್ದೀನಿ ಅಂತ ಹೇಳ್ಬಿಟ್ರೆ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ನಮಗೊಂಚೂರು ಈ ಒಂದು ಆಮೇಲೆ ನಮ್ಮೂರಲ್ಲಿ ಸಹ ಚರಂಡಿ ವರ್ಷ ಹಾಳಾಗಿದೆ. ಎಲ್ಲರೂ ಚರಂಡಿ ಏನ್ರಮ್ಮ ಎಲ್ಲ ಚರಂಡಿ ಎಲ್ಲ ಹಾಳಾಗಿದೆ. ಆಮೇಲೆ ಲೈಟ್ಗಳಿಲ್ಲ, ಅಂಗನವಾಡಿದು ಇನ್ನೂ ಅದು ರೆಡಿ ಮಾಡಿಲ್ಲ. ಆಮೇಲೆ ಅದೊಂದು ಕೆಲವು ಎಷ್ಟೋ ಸರಿ ಮನೆ ಕೊಟ್ರು ಇವತ್ತು ಮಾಡೋಣ, ಹಬ್ಬ ಆದ್ಮೇಲೆ ಮಾಡ್ಸೋಣ. PDO ಸಹ ಅದೇ ಮಾತು ಹೇಳ್ಕೊ ಬರ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಇದನ್ನ ಒಂಚೂರು ಶುದ್ಧ ಮಾಡ್ಕೊಡ್ಬೇಕು ಅಂತ ನಂದೊಂದು ರಿಕ್ವೆಸ್ಟ್. ಇಲ್ಲಿ ಪೂರ್ತಿ ಸಹ ಅಕ್ಕಪಕ್ಕದವ್ರು ವಾಸ ಮಾಡ್ತಾರ ಸಹ. ಸೊಳ್ಳೆ ಗಿಳ್ಳೆ ಅದು ಇದು ಎಲ್ಲ ಪಾಪ ಹಾವು ಎಲ್ಲ ಉಂಟು ಸಹ. ದಯವಿಟ್ಟು ಒಂಚೂರು ರೆಡಿ ಮಾಡ್ಬೇಕು. ಆದಷ್ಟು ಬೇಗ ಇದನ್ನ ಒಂದು ಸ್ವಲ್ಪ ಎಲ್ಲ ಅಟ್ಲೀಸ್ಟ್ ನಮಗೆ ಇದೆಲ್ಲ ಗಿಡಗಳನ್ನೆಲ್ಲ ಕಿತ್ತು ಹೊಡೆಸ್ಕೊಡ್ಬೇಕಂದ್ರೆ, ಯಾಕಂದ್ರೆ ಅದು ಟರ್ನಿಂಗ್ ಇದೆ. ಈಗ ಮನೆ ಕೊಟ್ಟಿದ್ದೀರಾ? ಯಾರು ಕೊಟ್ಟಿದ್ದೀರಿ? ಪಂಚಾಯತ್ ಮಂಗಲ ಪಂಚಾಯತಿ 2-3 ಸರ್ 5-6 ಸರ್ ನಾನು ಮನೆ ಇದು ಕೊಟ್ಟಿದ್ದೀನಿ ಅವ್ರಿಗೆ. ಅದನ್ನು ಓದಿಸಿನೂ ಸಹ ನಾನು ತಲುಪಿಸ್ತೀನಿ ತಮಗೆ. ಈಗ ಒಂದು ವೇಳೆ ಮಾಡಿದ್ರೆ ಏನು ಮಾಡಿದ್ರಿ? ದಯವಿಟ್ಟು ಹಂಗೆಲ್ಲ ಮಾಡಿ ಇವರು ಕೊಡಿ ಸರ್. ಯಾರಿಗಪ್ಪ? DC ಅವ್ರಿಗೆ ಬಿಡು. ನಮ್ಮ ಮನವಿ ಮಾತ್ರ DC ಅವ್ರಿಗೂ ಕೊಟ್ಟಿದ್ದೀವಿ ಹೇಳಿ. ಆಮೇಲೆ ಪಂಚಾಯತ್ ಕೊಟ್ಟಿದ್ದೀವಿ, CO ಕೊಟ್ಟಿದ್ದೀನಿ. ಓಕೆ, ಅವರು ಕ್ರಮ ಏನು ಮಾಡ್ತೀರಿ? ಹೋರಾಟ ಮಾಡ್ತೀರಾ? ಅವ್ರು ಇವತ್ತು ನಾಳೆ ವಾದ ಮಾಡ್ಕೊಂಡು ಹಿಂಗೆ ಬರ್ತಾ ಇದ್ದಾರೆ.